ಶ್ರೀಹರಿ ನನ್ನ ಬರ್ತ್ಡೇಗೆ ಏನ್ ಗಿಫ್ಟ್ ಪ್ರೆಸೆಂಟ್ ಮಾಡ್ತೀಯಾ? 3 ಚಕ್ರದ ಸೈಕಲ್ ಬೇಕಾಗಿಲ್ಲ. 2 ಚಕ್ರ ಇನ್ನೂ ಬೇಕಾಗಿಲ್ಲ. 1 ಚಕ್ರದ ಸಿಗಲ್ಲ ಕಣೆ. ಹೋಗ, ನನ್ನ ಬರ್ತ್ಡೇಗೆ ಬೇರೆಯವರೇ ಗಿಫ್ಟ್ ಗಿವ್ ಮಾಡ್ತಾರ. ನಿಮ್ಮೆ ಅತ್ಗೆ ಟುಮಾರೋ ನನ್ನ ಬರ್ತ್ಡೇ ಅಲ್ವಾ? ನನ್ನ ಬರ್ತ್ಡೇಗೆ ಏನ್ ಗಿಫ್ಟ್ ಗಿವ್ ಮಾಡ್ತೀರಾ? ನಿನ್ನಷ್ಟೇ ವೇಟ್ ಇರೋ ಒಂದು ಕೇಕ್ ಮಾಡ್ಕೊಡ್ತೀನಿ. ಅಯ್ಯೋ, ಡೈಲಿ ಬ್ರೆಡ್ ಈಟ್ ಮಾಡ್ತೀವಿ, ಅದ್ರ ಮೇಲೆ ಚೂರು ಕ್ರೀಮ್ ಪುಟ್ ಮಾಡಿರ್ತೀರಾ ಅಷ್ಟೇ. ಬೇಡ ಅದಕ್ಕೆ ಏನಾದ್ರೂ ಸ್ಪೆಷಲ್ ಗಿಫ್ಟ್ ಗಿವ್ ಮಾಡಿ. ನೋಡು ನಿಮ್ಮೆ, ನನ್ನ ಹತ್ರ ದುಡ್ಡಿಲ್ಲ, ಕಾಸಿಲ್ಲ. ನಾನು ನಿನಗೆ ಅಷ್ಟೇ ಮಾಡ್ಕೊಡಕ್ಕಾಗೋದು. ಅದಕ್ಕೆ ಹೇಳಿದ್ದು ನಾನು ನಿನಗೆ ನಿನ್ನಷ್ಟೇ ವೇಟ್ ಇರೋ ಕೇಕ್ ಮಾಡ್ಕೊಡ್ತೀನಿ ಅಂತ. ಅದಕ್ಕೆ ಮೇಲೆ ನಾನು ಏನು ಮಾಡ್ಕೊಡಕ್ಕಾಗಲ್ಲ. ನಿಮ್ಮೆ ಅದಕ್ಕೆ ಹತ್ರ ಏನು ವರ್ಕೌಟ್ ಆಗಲ್ಲ. ಪಾಪಣ್ಣನ್ ಕೇಳೋಣ ಬಾ. ಬೈ ಟೋಲ್ ಕಟ್ಬೇಕಾ? ಪಾಪಣ್ಣ, ಟುಮಾರೋ ನನ್ನ ಬರ್ತ್ಡೇ ಅಲ್ವಾ? ನನ್ನ ಬರ್ತ್ಡೇಗೆ ಏನ್ ಗಿಫ್ಟ್ ಪ್ರೆಸೆಂಟ್ ಮಾಡ್ತೀಯಾ? ನಿಮ್ಮಿ, ನಿನಗೆ 500 ರೂಪೀಸ್ ಕೊಡ್ತೀನಿ. ನೀನ್ ಅದ್ರಲ್ಲಿ ಐಸ್ ಕ್ರೀಮ್ ತಿನ್ನು, ಇಲ್ಲ ಪಾನಿಪುರಿ ತಿನ್ನು, ಇಲ್ಲ ಪಾನಿಪುರಿ ಐಸ್ ಕ್ರೀಮ್ ತಿನ್ನು, ಇಲ್ಲ ಪಾನಿಪುರಿಗೆ ಐಸ್ ಕ್ರೀಮ್ ಹಾಕೊಂಡ್ ತಿನ್ನು. ಹೋಗ್ ಪಾಪಣ್ಣ, ನನ್ನ ಬರ್ತ್ಡೇಗೆ ಯಾರು ಗಿಫ್ಟ್ ಗಿವ್ ಮಾಡ್ತಿಲ್ಲ. ನಿಮ್ಮೆ ಮಮ್ಮಿ ಯಾಕಪ್ಪ ಬೇಜಾರ್ ಮಾಡ್ಕೊಂಡಿದ್ಯಾ? ಚೌಕಸಿ ಇರಿಟೇಟ್ ಮಾಡಿದ್ಲಾ? ಅಮ್ಮ ತಾಯಿ, ಬಿಟ್ಟಂದ್ರೆ ರಿಬೌಂಡು. ನಿಮ್ಮಿ ಬರ್ತಡೆಗೆ ಯಾರು ಅವಳು ಗಿಫ್ಟ್ ಕೊಡ್ತಿಲ್ಲ ಅಂತ ಅವಳು ಬೇಜಾರ್ ಮಾಡ್ಕೊಂಡಿದ್ದಾಳೆ. ಹೌದು ಮಮ್ಮಿ, ನನ್ನ ಬರ್ತ್ಡೇಗೆ ಯಾರು ಗಿಫ್ಟ್ ಗಿವ್ ಮಾಡ್ತಿಲ್ಲ. ಡ್ಯಾಡಿ ಇದ್ದಿದ್ರೆ ಎಷ್ಟು ಚೆನ್ನಾಗಿ ಗಿಫ್ಟ್ ಗಿವ್ ಮಾಡ್ತಿದ್ರು ಗೊತ್ತಾ? ಹಾಗಲ್ಲ ಅನ್ಬಾರ್ದು ಬಾಪ. ಇಲ್ಲಿ ತೆರ್ಕೊಂಡ್ರಿ ಆ ಕಡೆ. ಪೂಜೆ ಮಾಡ್ಕೋಬಾರ್ದು. ಅಷ್ಟೇ ಅಲ್ವೇನಮ್ಮ? ನೋಡು, ನೀನು ಏನ್ ಬೇಕು ಕೇಳು, ನೋಡಿಲಿ ನಾನು ಕೊಡಿಸ್ತೀನಿ. ನಿಮ್ ಅಂಕಲ್ ಇದ್ದಾರಲ್ಲ, ನಿನ್ಗೇನ್ ಬೇಕು? ಹೊಸ ಫೋನ್ ಬೇಕಾ, ಡ್ರೆಸ್ ಬೇಕಾ, ನೇಲ್ ಪಾಲಿಶ್ ಬೇಕಾ, ಪಾನಿಪುರಿ ಅಂಗಡಿ ಬೇಕಾ? ಕೊಡಿಸ್ತಾರ ಅವರು. ಅದೆಲ್ಲ ಬೇಡ ಮಮ್ಮಿ. ಟಿವಿ ಸಿ ಮಾಡ್ತಾ ಇದ್ದೆ, ಫಿಲಂ ಸ್ಟಾರ್ಸ್ ಎಲ್ಲ ಝೂ ಗೋ ಮಾಡಿ ಅನಿಮಲ್ಸ್ ನ ಅಡಾಪ್ಟ್ ಮಾಡ್ಕೊಂತ ಇದ್ರು. ಅದನ್ನ ನೋಡಿ ನಂಗೆ ಫುಲ್ ಹ್ಯಾಪಿ ಆಯ್ತು. ನಾನು ಅದೇ ತರ ಅನಿಮಲ್ಸ್ ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಇದ್ದೀನಿ. ಅಷ್ಟೇನಾ? ಸರಿ, ಹಾಗಾದ್ರೆ ಮೈಸೂರು ಝೂಗೋ ಬನ್ನರ್ಘಟ್ಟ ಝೂಗೋ ಹೋಗೋಣ. ಅಲ್ಲಿ ನಿನ್ ಹೆಸರನ್ನ ರಿಜಿಸ್ಟರ್ ಮಾಡ್ಸೋಣ, ದುಡ್ಡು ಕಟ್ಟೋಣ. ನಿನ್ ಹೆಸರಲ್ಲಿ ಒಂದ್ ಪ್ರಾಣಿನ ಸಾಕ್ತಾರೆ, ಅದು ಅಡಾಪ್ಟ್ ಆಗತ್ತೆ. ಅದಕ್ಕೆ ಯಾಕೆ ಬೇಜಾರು ಯಾಕೆ ಮಾಡ್ಕೋತೀಯಾ? ಇಲ್ಲ ಮಮ್ಮಿ, ನಾನು ಅಡಾಪ್ಟ್ ಮಾಡ್ಕೊಂಡು ಮನೇಲಿ ಸಾಕ್ಬೇಕು ಅಂತ ಇದ್ದೀನಿ. ನಿಮ್ಮಿ, ನಿನಗೆ ಯಾವ ಪ್ರಾಣಿ ಬೇಕು ಸಾಕಕ್ಕೆ? ಗೋರಿಲ್ಲಾ. ಗೋರಿಲ್ಲನಾ? ಮನೇಲಿರೋ ಪ್ರಾಣಿಗಳನ್ನ ಸಾಕಾಗದೆ ಒದ್ದಾಡ್ತಾ ಇದ್ದೀನಿ. ನೀವು ಬೇರೆ ಪ್ರಾಣಿ ತಗೊಂಡ್ಬರ್ತೀನಿ ಅಂತಿದ್ದಾಳೆ. ನಿಮ್ಮೆ ಮಮ್ಮಿ, ಅದೆಲ್ಲ ಆಗಲ್ಲಪ್ಪ, ತುಂಬಾ ಕಷ್ಟ. ಬೇಕಾದ್ರೆ ಜೀವ ಇಲ್ದಿರೋ ಗಿಫ್ಟ್ ಐಟಮ್ ಕೇಳೋ, ಟಕ್ಕನ್ ಕೊಡಿಸ್ಬಿಡ್ತೀವಿ. ನಂಗೆ ಬೇಕೇ ಬೇಕು, ಇಲ್ಲಾಂದ್ರೆ ನಾನು ಲಂಡನ್ನಿಗೆ ಗೋ ಮಾಡ್ತೀನಿ. ಟಿಕೆಟ್ ಬುಕ್ ಮಾಡಿ. ಟಿಕೆಟ್ ಬುಕ್ ಮಾಡ್ಬೇಕಾ? ಅಯ್ಯೋ, ಟಿಕೆಟ್ ಬುಕ್ ಮಾಡೋದಕ್ಕೆ ಹೋದ್ರೆ 1.25 ಲಕ್ಷನೋ 1.5 ಲಕ್ಷ ರೂಪಾಯಿನೋ ಆಗುತ್ತೆ. ಮತ್ತೆ ಹಾಳಾಗೋಗ್ಲಿ, ಒಂದು ನಾಯಿ ಮರಿನೋ ಕತ್ತೆ ಮರಿನೋ ತಂದ್ಕೊಡೋಣ ಕಣೆ. ಶ್ರೀಹರಿ ಅಷ್ಟು ಹೈಟ್ ಗೋರಿಲ್ಲಾ ಬೇಕು. ಅದ್ರ ಜೊತೆನೆ ಆಟ ಆಡ್ಕೊಂಡು ಸೆಲ್ಫಿ ಟೇಕ್ ಮಾಡ್ತಾ ಇರ್ತೀನಿ. ನಿಮಿಟಮ್ಮೆ ಏನು ಪಾಪ ಅಂತ ನೋಡ್ತಾನೆ ಇದೀನಿ, ಮಾತಾಡ್ತಾನೆ ಇದ್ಯಾ? ಈ ತರ ಎಲ್ಲ ಮಾತಾಡಿದ್ರೆ ನಿನ್ ಬರ್ತಡೆಗೆ ಇರಲ್ಲ. ನಾನು ದೊಡ್ಡಜ್ಜಿ ಮನೆಗೆ ಹೊಟ್ಟೋಗ್ತೀನಿ ಅಷ್ಟೇ. ನೀನು ದೊಡ್ಡಜ್ಜಿ ಮನೆಗಾದ್ರೂ ಗೋ ಮಾಡು, ಎಲ್ಗಾದ್ರೂ ಗೋ ಮಾಡು. ಗೋರಿಲ್ಲಾ ಕಮ್ ಮಾಡಿದ್ಮೇಲೆ ನಾನು ಅದ್ರ ಜೊತೆನೆ ಪಾನಿಪುರಿ ಈಟ್ ಮಾಡ್ತೀನಿ, ಅದ್ರ ಜೊತೆನೆ ಆಟ ಆಡ್ತೀನಿ. ಐ ಡೋಂಟ್ ಕೇರ್. ಮಮ್ಮಿ ನೋಡಮ್ಮ, ಗೊರಿಲ್ಲಾನೆಲ್ಲ ಮನೇಲಿ ಸಾಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಬೇಕೇ ಬೇಕು ಮಮ್ಮಿ. ನನಗೆ ಕೊಡಿಸ್ಲಿಲ್ಲ ಅಂದ್ರೆ ಲಂಡನ್ನಿಗೆ ಗೋ ಮಾಡ್ತೀನಿ ಅಷ್ಟೇ. ನೋ ನೋ ನೋ, ನೀವೇನ್ ಟೆಲ್ ಮಾಡಿದ್ರು ನಾನು ಕೇಳಲ್ಲ. ನಂಗೆ ಗೋರಿಲ್ಲಾ ಬೇಕು 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 ಅಷ್ಟೇ. ನಾನು ಈಗ ತಾನೇ ಮೈಸೂರು ಝೂಗೆ ಬನ್ನೇರ್ಘಟ್ಟ ಝೂಗೆ ಫೋನ್ ಮಾಡಿ ಹೇಳಿದ್ದೀನಮ್ಮ. ಅವರು ಗೋರಿಲ್ಲನ ರೆಡಿ ಮಾಡಿ ಕಳಿಸ್ತಾರಂತೆ. ಹಾಗಾದ್ರೆ ಗೋರಿಲ್ಲಾ ಈ ಮನೆ ಕಮ್ ಮಾಡುತ್ತಾ? ಇಲ್ಲ ಅಂದ್ರೆ ನೀನ್ ಬಿಡ್ಬೇಕಲ್ಲಮ್ಮ. ಆದ್ರೂ ನಾನ್ ನಿಮ್ಮನ್ ಬಿಲೀವ್ ಮಾಡಲ್ಲ ಅಂಕಲ್. ನಿನ್ ಯೋಗ್ಯತೆ ಚಿಕ್ಕ ಮಗುಗೂ ಗೊತ್ತಾಯ್ತು. ಇಲ್ಲ ಕಣೆ, ಅಲ್ಲಿಗೆ ಫೋನ್ ಮಾಡಿದ್ದೀನಿ. ಫೋನ್ ಬರ್ಬೇಕಷ್ಟೇ, ಅಲ್ಲಿಂದ ಫೋನ್ ಬರುತ್ತೆ, ಗೋರಿಲ್ಲನೂ ಬರುತ್ತೆ. ಓಯ್ ನಿಮ್ಮಿ, ಅದು ಗೊರಿಲ್ಲಾನೆಲ್ಲ ಮನೇಲಿ ಇಟ್ಕೊಳಕ್ ಆಗಲ್ಲ ಅಮ್ಮ. ಅದೇನ್ ಗೊತ್ತಾ, ಕಾಡು ಪ್ರಾಣಿನ ಮನೇಲಿ ಇಟ್ಕೊಂಡ್ರೆ ಒಫೆನ್ಸ್ ಆಗತ್ತೆ. ನಾನು ಈ ಮ್ಯಾಟರ್ ನ ಇಂಟರ್ನೆಟ್ ಅಲ್ಲಿ ರೀಡ್ ಮಾಡಿದೀನಿ. ಪೊಲೀಸ್ ಅವರಿಂದ ಪರ್ಮಿಷನ್ ಟೇಕ್ ಮಾಡಿ, ಗವರ್ಮೆಂಟ್ ಇಂದ ಲೆಟರ್ ಟೇಕ್ ಮಾಡಿ, ಅನಿಮಲ್ ರೈಟ್ಸ್ ಅವರಿಂದ ಅಪ್ರೂವಲ್ ಟೇಕ್ ಮಾಡಿ ಮನೇಲಿ ಕೀಪ್ ಮಾಡಬಹುದಂತೆ. ನೋಡು ಎಷ್ಟೊಂದು ತಿಳ್ಕೊಂಡಿದ್ದಾಳೆ. ಚಪ್ಪಾಳೆ ಹೊಡಿದು. ಗುಡ್ ಗುಡ್. ನೋಡಮ್ಮ, ಗೌರ್ಮೆಂಟ್ ಇಂದ ಅಪ್ರೂವ್ ಆಗೋವರೆಗೂ ನಾವು ಗೋರಿಲ್ಲಾ ತಂದು ಕೊಡೋ ಹಾಗಿಲ್ಲ. ಅದಕ್ಕೆ ನೀನು ಬರ್ತಡೇನ ಆಚರಿಸ್ಕೋ, ನಾವೆಲ್ಲ ಆಮೇಲೆ ತಂದು ಕೊಡ್ತೀವಿ. ಬಟ್ ಗೋರಿಲ್ಲಾ ಕೊಡಿಸ್ಲಿಲ್ಲ ಅಂದ್ರೆ ನಾನ್ ಬಾರ್ನ್ ಆಗಿಲ್ಲ ಅಂತ
ಅಂತ ಅನ್ಕೊಂಡ್ಬಿಡಿ. ನಿಮ್ಮಿ ಕ್ಯಾಂಡಲ್ ಹಚ್ಚಿ ಕೇಕ್ ಕಟ್ ಮಾಡಿ ತಿನ್ಬಿಟ್ಟು ಹೇಳು ಕೇಕ್ ಹೇಗಿದೆ ಅಂತ. ನೋ, ಗಿಫ್ಟ್ ಗಿವ್ ಮಾಡೋವರೆಗೂ ನಾನು ಕೇಕ್ ಕಟ್ ಮಾಡಲ್ಲ. ನಿಮ್ಮಿ ನಿನ್ ಬರ್ಡೇ ಅಲ್ವಾ ಇವತ್ತು, ಹಾಗೆಲ್ಲ ಕೋಪ ಮಾಡ್ಕೋಬಾರ್ದು. ನಗ್ನಗ್ತಾ ಕೇಕ್ ಕಟ್ ಮಾಡೋಮ, ಎಲ್ರು ತಿನ್ನೋಣ. ನಿಮ್ಮಿ ಹೀಗೆಲ್ಲ ಹಠ ಮಾಡಬಾರ್ದು ಪುಟ್ಟ. ನೋಡು, ಆನ್ಲೈನ್ ನಲ್ಲಿ ನಿನ್ಗೆ ಯಾವ ಫೋನ್ ಬೇಕೋ ನೀನೇ ಆರ್ಡರ್ ಮಾಡು, ನಾನು ನಿನಗೆ ಗಿಫ್ಟ್ ಮಾಡ್ತೀನಿ. ನೋ ಮಮ್ಮಿ, ಎಷ್ಟೇ ಟೆಲ್ ಮಾಡ್ಬೇಕು, ನಾನು ಗಿಫ್ಟ್ ಗಿವ್ ಮಾಡೋವರೆಗೂ ನಾನು ಕೇಕ್ ಕಟ್ ಮಾಡಲ್ಲ. ಅಂದ್ರೆ ಗೋರಿಲ್ಲ ಕಮ್ ಮಾಡೋವರೆಗೂ ನಾನು ಕೇಕ್ ಕಟ್ ಮಾಡಲ್ಲ. ಬಾಪ ಮೆತ್ತಿಗೆ ಮೆತ್ತಿಗೆ ಹೀಗೆ ಇಲ್ಲಿ ಇಲ್ಲಿ ಸ್ವಲ್ಪ ಈ ಕಡೆ. ಏನ್ರಿ ಯಾಕಮ್ಮ ಲೇಟ್ ಮಾಡ್ದದ್ಯಾ? ಕೇಕ್ ಕಟ್ ಮಾಡು. ಇಲ್ಲ ಅಂಕಲ್, ನೀವು ಪ್ರಾಮಿಸ್ ಮಾಡಿದ್ರಿ ಗೋರಿಲ್ಲ ಬ್ರಿಂಗ್ ಮಾಡ್ತೀನಿ ಅಂತ. ನೀವು ಬ್ರಿಂಗ್ ಮಾಡಿಲ್ಲ, ನಾನು ಕೇಕ್ ಕಟ್ ಮಾಡಲ್ಲ. ಅಯ್ಯೋ ಹುಚ್ಚುಡುಗಿ, ನಿನಗೆ ಅಂತ ಸ್ಪೆಷಲ್ ಆಗಿ ಗಿಫ್ಟ್ ತಗೊಂಬಂದಿದ್ದೀನಿ. ಅದನ್ನ ತೆಗೆದು ನೋಡು, ನಿನಗೆ ಗೊತ್ತಾಗುತ್ತೆ. ಆಮೇಲೆ ನೀನು ಕೇಕ್ ಕಟ್ ಮಾಡ್ತೀವೋ ಬಿಡ್ತೀವೋ ನಿನಗೆ ಬಿಟ್ಟಿದ್ದಪ್ಪ. ಅದ್ರಲ್ಲಿ ನಿಮ್ಮಿ ತೆಗೆದು ನೋಡ್ಲಿ, ಗೊತ್ತಾಗುತ್ತೆ. ನಿಮ್ಮಿ ತೆಗಿಬಾಮ್ಮ. ಅಯ್ಯೋ ನಾನು ಒಳ್ಳೆ ನೀನ್ ಹೆದರೋದಲ್ಲೇ ನನಗೂ ಹೆದರ್ತೀಯ ನೀನು. ಇದು ಆ ಥರ ಗೋರಿಲ್ಲ, ಆ ಥರ ಗೋರಿಲ್ಲ ಅಲ್ಲ ಕಣೆ. ನಮ್ಮವ್ರ ಹತ್ರ ಫ್ರೆಂಡ್ಲಿ ಆಗಿರುತ್ತೆ ಅದು. ಬೈಲಿ ಬೈಲಿ ಏನಾದ್ರು ಸುಮ್ಮನೆ ಇರು. ಇದು ಆ ಥರ ಅಲ್ಲ ಅಂತ ಹೇಳಿಲ್ಲ. ಬಾಬಾ ಎಲ್ಲ ಹಚ್ 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 ಸ್ಟಿಕ್ ಮಾಡು. ಒಂದು ನಿಮಿಷ. ಹಚ್ ಹಚ್. ಅಯ್ಯೋ ಇಲ್ಲ ಹಚ್ಚಮ್ಮ. ಥ್ಯಾಂಕ್ ಯು ಅಂಕಲ್, ಐ ಲವ್ ಯು. ಅಮ್ಮ ಅಮ್ಮ, ಪ್ರಾಣಿಗಳಿಗೆ ಬೆಂಕಿ ತೋರ್ಸಮ್ಮ, ಓಡೋಗುತ್ತೆ. ನಾನು ಓಡೋಗ್ಬಿಡ್ತೀನಿ ಕೊಂಡು. ಮಮ್ಮಿ 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 ಹ್ಯಾಪಿ ಬರ್ತ್ಡೇ ಪುಟ್ಟ. ನನ್ ಗೋರಿನ ಕರ್ಕೊಂಡೋಗಿ ಆಟ ಆಡ್ತೀನಿ. ಅದಕ್ಕೂ ಆಟ ಅಂದ್ರೆ ತುಂಬಾ ಇಷ್ಟ ಕಣಮ್ಮ. ಕರ್ಕೊಂಡು ಹೋಗು. ಕಮ್ ಮಾಡು. ನಿಮ್ಮೆ ಹುಷಾರ್. ನಿಮ್ಮೆ ಕಮ್ ಮಾಡು. ಏನಪ್ಪ ನೀನು? ಏನಪ್ಪ ಯಾಕಪ್ಪ ಗೋರಿಲ್ಲ ತಂದ ನೀನು? ಒಳ್ಳೆ ಲೂಸ್ ಲೂಸ್ ತರ ಆಡ್ತೇವೆ ಒಂದ್ಸಲ. ಗೊತ್ತೇನ್ರಿ ನಿಮ್ಗೆ? ಅವ್ರು ಗೋರಿಲ್ಲ ಕೇಳ್ತಾ ಇರುತ್ತೆ, ಇವ್ರು ತಂದ್ಬಿಡ್ತಾ ಏನ್ ಮಾಡ್ಲಿ ನಿಮ್ಮನ್ನ? ಆದ್ರೂ ಮಾವ, ನೀವು ಗೋರಿಲ್ಲ ತಂದು ಒಳ್ಳೆ ಕೆಲಸ ಮಾಡಿದ್ದೀರಾ. ಅದು ನೋಡಕ್ ಮಾಯ ತರನೇ ಇದೆ. ಗಲಾಟೆ ಮಾಡಿದ್ದಾಯ್ತಾ? ಅದು ನೋಡೋದಕ್ಕೆ ಗೋರಿಲ್ಲ ತರ ಇರಬಹುದು, ಆದ್ರೆ ಅದ್ರ ಹೆಸರು ಶ್ರೀಹರಿ ಅಂತ. ಗೋರಿಲ್ಲ, ನೀನ್ ನನ್ ಬರ್ಡೇಗೆ ಗಿಫ್ಟ್ ಆಗಿ ಕಮ್ ಮಾಡಿದ್ದು ನಂಗೆ ತುಂಬಾ ಖುಷಿ ಆಗ್ತಿದೆ. ಇನ್ಮೇಲಿಂದ ನಿನ್ ನೇಮ್ ಪಂಜು ಅಂತ, ಓಕೆನಾ? ನಾನ್ ಪಂಜು ಅಂತ ಕಾಲ್ ಮಾಡಿದಾಗೆಲ್ಲ ನೀನ್ ಟರ್ನ್ ಮಾಡ್ಬೇಕು. ಓಕೆ, ಇವಾಗ ಟರ್ನ್ ಮಾಡು. ಪಂಜು, ಈ ಕಡೆ ಟರ್ನ್ ಮಾಡು. ಪಂಜು ಪಂಜು. ಓಕೆ, ಇವಾಗ ಪಂಜು ಪಂಜು ನಾವಿಬ್ರು ಹೈಡ್ ಅಂಡ್ ಸೀಕ್ ಆಡೋಣ, ಓಕೆನಾ? ನಾನು ಗೋ ಮಾಡಿ ಹೈಡ್ ಮಾಡ್ಕೊಂತೀನಿ, ನೀನ್ ನಾನು ಸರ್ಚ್ ಮಾಡ್ಬೇಕು. ರೆಡಿನಾ? ಲೆಟ್ಸ್ ಸ್ಟಾರ್ಟ್. ನೀನೇನೋ? ಏಯ್
ನಿಮ್ಮೆ ಎಲ್ಲೋ ಅವ್ಳ ಜೊತೆ ಆಟ ಆಡ್ತಿಲ್ವಾ? ಅಯ್ಯೋ ಅದೇನೋ ಹೈಡ್ ಅಂಡ್ ಸೀಕ್ ಆಟ ಆಡೋಣ ಅಂದ್ಬಿಟ್ಟು ಮೇಲೋಗಿ ಎಲ್ಲೋ ಬಚ್ಚಿಟ್ಕೊಂಡಿದ್ದಾಳೆ. ಪಾಪಣ್ಣ ಮೈಯೆಲ್ಲ ತುಂಬಾ ಕಡಿತಾ ಇದೆ ಕಣೋ, ಸ್ನಾನ ಮಾಡಬೇಕು. ಚೂರು ನಿಮ್ಮಿನೆಲ್ಲಾದ್ರೂ ಆಚೆ ಕರ್ಕೊಂಡು ಹೋಗೋ. ಹೌದಾ? ಹೇಯ್, ಅವಳು ಹೆಂಗಿದ್ರು ಬಚ್ಚಿಟ್ಕೊಂಡಿರಲ್ಲ, ನೀನೋಗಿ ಬೇಗ ಸ್ನಾನ ಮಾಡ್ಕೊಂಬಾರೋ. ಹಂಗಂತ್ಯಾ? ಈಗಲೇ ಹೋಗ್ಲಾ? ಓಡು ಓಡು. ವೆರಿ ಗುಡ್ ವೆರಿ ಗುಡ್. ಪಂಚು ನೀನನ್ನು ಸರ್ಚ್ ಮಾಡ್ಲಿಲ್ಲ, ಸೊ ಇವಾಗ ಫಸ್ಟ್ ಇಂದ ಆಟ ಆಡೋಣ. ನಿಮ್ಮಿ ಸಾಕಮ್ಮ, ಆಟ ಸಾಕು. ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಳ್ಳಿ. ಹೌದಾ? ಹಾಗಾದ್ರೆ ನಾನೇ ಸ್ನಾನ ಮಾಡಿಸ್ತೀನಿ. ನಾನೇ ತಾನೇ ನೋಡ್ಕೊಂತಿರೋದು. ನಾನೇ ಪೌಡರ್ ಹಾಕ್ತೀನಿ, ನಾನೇ ಕೂವ್ ಮಾಡ್ತೀನಿ ಅಲ್ವಾ ಪಂಚು? ಬೇಡ ಬೇಡ, ಅದು ಅದೇ ಸ್ನಾನ ಮಾಡ್ಕೊಬೇಕಂತೆ, ಇಲ್ಲಾಂದ್ರೆ ಅದು ಬೇಜಾರು ಮಾಡ್ಕೊಳತ್ತಂತೆ. ಅದೇ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ಲಿ. ಓಕೆ ಪಂಚು, ನೀನ್ ಗೋ ಮಾಡಿ ಸ್ನಾನ ಮಾಡ್ಕೊಂಡ್ ಬಾ, ನಾವಿಬ್ರು ತಿಂಡಿ ಈಟ್ ಮಾಡೋಣ. ಓಕೆ ಓಕೆ ಓಕೆ, ಬಾ 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 ಬಾ. ವೈಬ್ರೇಟ್ ಆಗ್ತಿದೆಯಾ? ಏನೋ ಫೋನ್ ವೈಬ್ರೇಟ್ ಆಗ್ತಿರೋದಾ? ನಂದು ಆಫೀಸಿಂದ ಕಾಲು. ಹಲೋ ಸರ್. ಹಾ ಸರ್, ಸರ್ ಬಂದೆ ಸರ್. ಸರದು ಈ ಡಾಂಕಿ ಶ್ರೀಹರಿಗೆ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ. ಫೋನಲ್ಲಿ ಕೀಪ್ ಮಾಡಿರ್ತಾನೆ, ಎಷ್ಟ್ ಸತಿ ಕಾಲ್ ಮಾಡಿದ್ರೆ ಪಿಕ್ ಮಾಡಲ್ಲ. ಅಂಜು, ಶ್ರೀಹರಿ ಯಾವಾಗ್ಲೂ ನನ್ ಪಕ್ಕನೇ ಸಿಟ್ ಮಾಡ್ಕೊಂಡು ತಿಂಡಿ ಈಟ್ ಮಾಡ್ತಾನೆ. ಇವಾಗ ಒಂದ್ ಬಿಗ್ಗಜ್ಜಿ ಮನೆಗೆ ಗೋ ಮಾಡಿದಾನೆ, ಅದಕ್ಕೆ ಅವನ್ ಪ್ಲೇಸ್ಗೆ ನಿನ್ನ ರಿಪ್ಲೇಸ್ ಮಾಡಿದೀನಿ. ಓಕೆನಾ? ಇವಾಗ ಗುಡ್ ಬಾಯ್ ತರ ಅದಕ್ಕೆ ಗಿವ್ ಮಾಡೋ ಬ್ರೆಡ್ ನ ಈಟ್ ಮಾಡ್ಬೇಕು. ಓಕೆನಾ? ಸ್ವೀಟು, ಮೋಸ್ಟ್ಲಿ ನೀನ್ ಮಾಡೋ ಬ್ರೆಡ್ ಅದಕ್ಕೆ ತಿನ್ನಕ್ ಇಷ್ಟ ಇಲ್ಲ ಅಂತ ಕಾಣುತ್ತೆ, ಅದಕ್ಕೆ ಇಲ್ಲ ಇಲ್ಲ ಅಂತಿದೆ ನೋಡು. ಹೌದು ಜಾನು, ಈ ಗೋರಿಲಾಗು ಶ್ರೀಹರಿ ಅಷ್ಟೇ ಕೊಬ್ಬು, ನೀರ್ ಕುಡ್ಕೊಂಡೇ ಇರ್ಲಿ.